ಹಲೋ ಮಾಡಿಯ ಚೋಟ ಚಾಂಪಿಯನ್ಸ್. ಸೊ ನಾನು ನಿಮ್ಮ ಮೆಂಟರ್ ವರ್ಷಿಣಿ ಮ್ಯಾಮ್. ಸೊ ನಮ್ಮ ವೇದಾಂತ SLC 10 ಚಾನಲ್ಗೆ ವೆಲ್ಕಮ್ ಯು ಆಲ್. ಸೊ ಆ್ಯಂಡ್ ಒನ್ ಥಿಂಗ್ ಹೇಳ್ದಾಗಲೇ ಎವ್ರಿ ಟೈಮ್ ಹೇಳೋ ಥರನೇ, ಸೊ ನಮ್ಮ ವೇದಾಂತ SLC 10 ಚಾನಲ್ಗೆ ನೀವು ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದೇ ಥರ ನ್ಯೂ ಕಂಟೆಂಟ್ಗೋಸ್ಕರ ನಿಮಗೆ ಬೇಗ ಏನಾದರೂ ಮಿಸ್ ಆಗೋ ಚಾನ್ಸಸ್ ಇದ್ದೇ ಇರುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಸೊ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿ. ವೀಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಗ್ತಿತ್ತು ಅಂತಂದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಸೊ ಇವತ್ತೇನು ಬಂದಿದೆ, ಇವತ್ತು ನಿಮಗೋಸ್ಕರ ನಿಮಗೆ ಹೆಲ್ಪ್ಫುಲ್ ಆಗುವಂಥದ್ದು ವಿಡಿಯೋ ಇದು. ಸೊ ನೀವು ಫಸ್ಟಿಂದ ಎಂಡ್ ತನಕ ನೋಡಿದ್ರಿ ಅಂತಂದರೆ ಸೊ ನಿಮಗೆ ಗೊತ್ತಾಗುತ್ತೆ ಸೊ ಏನಿದು ವಿಡಿಯೋ ಅಂತ. ಸೊ ನೀವು ಆಲ್ರೆಡಿ ನೋಡ್ತಿದ್ರ. ಸೊ ಇವತ್ತಿನ ವಿಡಿಯೋ ಏನು ಅಂತಂದರೆ, ಲೈಕ್ ಎಲ್ಲರಿಗೂ ಇರುತ್ತೆ ಅಲ್ವಾ, ಸೊ ನಂಗೆ ಔಟ್ ಆಫ್ ಔಟ್ ಬರಲೇಬೇಕು ಅಂತ, 6.5 ತೆಗಿಬೇಕು ಅಂತ. ಬಟ್ ಪರ್ಟಿಕ್ಯುಲರ್ ಆಗಿ ನೋಟ್ಸ್ ಹೇಗೆ ಮಾಡ್ಕೊಳ್ಳೋದು, ಸೊ ಓದೋದು ಹೇಗೆ ಬೇಕಿದ್ರೂ ಓದ್ತೀವಲ್ವಾ. ಸೊ ಅಂದರೆ ಒಂದು ಟೆಕ್ಸ್ಟ್ ಬುಕ್ ಫುಲ್ ರಿವಿಷನ್ ಥರ ಅಂದರೆ ಸೊ ಫುಲ್ ಓದ್ತೀವಿ ಅಂತ ಅಂದ್ಕೊಳ್ಳಿ. ಸೊ ಟೆಕ್ಸ್ಟ್ ಬುಕ್ ಫುಲ್ ಓದಾದ್ಮೇಲೆ ನೆಕ್ಸ್ಟ್ ರಿವಿಷನ್ ಮಾಡುವಾಗ ಸೊ ಮತ್ತೆ ಅಗೇನ್ ಟೆಕ್ಸ್ಟ್ ಬುಕ್ಗೆ ಓದಬೇಕು ಅಂತ ಫೀಲ್ ಆಗ್ತಿರುತ್ತೆ. ಸೊ ಹೇಗೆ ನೋಟ್ಸ್ ಮಾಡ್ಕೊಳ್ಳೋದು, ಸೊ ಕಾಲೇಜಿಂದ ಕೊಡೋದು ಕೂಡ ಹೇಗಿರುತ್ತೆ ಅಂತಂದರೆ, ಟೆಕ್ಸ್ಟ್ ಬುಕ್ ಈಗ 1 ಚಾಪ್ಟರ್ ಏನಾದರೂ 20 pages ಇತ್ತು ಅಂತಂದರೆ ಸೊ ವಿ ವಿಲ್ ಗೆಟ್ ನೋಟ್ಸ್ ಕೂಡ ಹೇಗಿರುತ್ತೆ ಅಂತಂದರೆ 15 pages ಇರುತ್ತೆ. ಸೊ ಅಗೇನ್ ಟೆಕ್ಸ್ಟ್ ಬುಕ್ ಓದಿ ಥರನೇ ಫೀಲ್ ಇರುತ್ತೆ ಅಲ್ವಾ. ಸೊ 10th ಹೇಗೆ ಹೇಳ್ತಾರೆ ಅಂತಂದರೆ, ಆಲ್ಮೋಸ್ಟ್ ನೋಟ್ಸ್ ಬೇಡ, ಟೆಕ್ಸ್ಟ್ ಬುಕ್ಕೇ ಓದಿ ಅಂತ ಹೇಳ್ತಿರ್ತಾರೆ. ಸೊ ಬಟ್ ಅದು ಹೇಗಾಗುತ್ತೆ ಅಂತಂದರೆ, ಫಸ್ಟ್ ಟೈಮ್ ಓದುವಾಗ ನಿಮಗೆ ಕಾನ್ಸೆಪ್ಟ್ ಸ್ವಲ್ಪ ಬೇಸಿಕ್ಸ್ ಗೊತ್ತಾಗೋ ತನಕ ಅಷ್ಟೇ. ಸೊ ನಿಮಗೆ ಕಾನ್ಸೆಪ್ಟ್ಸ್ ಗೊತ್ತಾದ್ಮೇಲೆ ಸೊ ಅಗೇನ್ ಅಷ್ಟು ಫಸ್ಟ್ ಚಾಪ್ಟರ್ ಫಸ್ಟ್ ಪೇಜಿಂದ ಲಾಸ್ಟ್ ಪೇಜ್ ತನಕ ಓದೋದೇನಾಗುತ್ತೆ, ಸ್ವಲ್ಪ ಟೈಮ್ ವೇಸ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವು ನೋಟ್ಸ್ ಮಾಡ್ಕೋಬೇಕಾಗುತ್ತೆ. ಸೊ ಅದು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ತಾ ಹೋಗೋಣ. ಓಕೆ, ಸೊ ಕಮಿಂಗ್ ಟು ದಟ್, ಸ್ಮಾರ್ಟ್ ನೋಟ್ಸ್ ಮೇಕಿಂಗ್ ಟೆಕ್ನಿಕ್ಸ್ ಫಾರ್ ಹೈ ಸ್ಕೋರ್. ಸೊ ನೋಟ್ಸ್ ಯಾಕೆ ಮಾಡ್ಕೋಬೇಕಪ್ಪ ಅಂತಂದರೆ, ಸೊ ಹೈ ಸ್ಕೋರ್ ಮಾಡೋಕ್ಕೋಸ್ಕರನೇ ಅಲ್ವಾ. ಸೊ ಅದಕ್ಕೋಸ್ಕರ ಏನಕ್ಕೆ ಹೆಲ್ಪ್ ಆಗುತ್ತೆ ಸ್ಮಾರ್ಟ್ ನೋಟ್ಸ್? ಸೊ ಫಾರ್ ಕ್ವಿಕ್ ರಿವಿಷನ್. ಓಕೆ, ಸೊ ಒನ್ ಸೆಕೆಂಡ್. ಓಕೆ, ಸೊ ಸ್ಮಾರ್ಟ್ ನೋಟ್ಸ್ ಏನಕ್ಕೆ ಹೆಲ್ಪ್ ಆಗುತ್ತಪ್ಪ ಅಂತಂದರೆ, ಫಾರ್ ಕ್ವಿಕ್ ರಿವಿಷನ್ ಮಾಡೋಕ್ಕೆ ಅಂತಲೇ ಹೇಳ್ಬೋದು. ಸೊ ದಟ್ಸ್ ಒನ್. ನೆಕ್ಸ್ಟ್, ಸೊ ಈಸಿ ಟು ರಿಮೆಂಬರ್ ಕಾನ್ಸೆಪ್ಟ್ಸ್ ಆ್ಯಂಡ್ ಫಾರ್ಮುಲಾಸ್. ಸೊ ಇವಾಗ ನಿಮಗೆ ಏನಾದರೂ ತುಂಬ ಲೆಂತಿ ಆಗಿತ್ತು ಅಂತಂದರೆ, ಸೊ ಅದಕ್ಕೆ ಏನಂತಂದರೆ ಡೆಫಿನೇಷನ್ ಫಸ್ಟ್ ಹೆಡ್ಡಿಂಗ್ ಹಾಕೊಂಡ್ಬಿಟ್ಟು ಅದಕ್ಕೆ ಮೇನ್ ಡೆಫಿನೇಷನ್ ಬರೆದ್ಬಿಟ್ಟು, ಅದರಲ್ಲಿ ಏನಾದರೂ ಟೈಪ್ಸ್ ಇತ್ತು ಅಂತಂದರೆ ಆ ಟೈಪ್ಸ್ ಬರೆದ್ಬಿಟ್ಟು, ಸೊ ಆ್ಯಂಡ್ ಅಗೇನ್ ಸಮ್ ಆಫ್ ದ ಅದರ್ ಡೆಫಿನೇಷನ್ಸ್ ಅಂಡ್ ವಿತ್ ಎಕ್ಸಾಂಪಲ್ಸ್ ಬರೀಬೇಕು. ಆ್ಯಂಡ್ ಈಸಿಯಾಗಿ ರಿಮೆಂಬರ್ ಕೂಡ ಮಾಡ್ಕೋಬೋದು. ಎಕ್ಸಾಂಪಲ್ಸ್ ಹೇಗೆ ಅಂತಂದರೆ ಆ ಎಕ್ಸಾಂಪಲ್ಸ್, ಆಕ್ಟಿವಿಟಿ, ಸೊ ಎಲ್ಲ ಸೇರ್ಸ್ ಏನಾಗಿರುತ್ತೆ ಅಂತಂದರೆ ದಟ್ಸ್ ಲೆಂತಿ ಆಗಿರುತ್ತೆ. ಸೊ ಚಾಪ್ಟರ್ ಕೂಡ, ಸೊ ಅದಕ್ಕೇನಾಗುತ್ತೆ ಅಂತಂದರೆ ಈಸಿ ಟು ರಿಮೆಂಬರ್. ಓಕೆ, ಈಸಿಯಾಗಿ ರಿಮೆಂಬರ್ ಮಾಡ್ಬೋದು ಕಾನ್ಸೆಪ್ಟ್ಸ್ ಆ್ಯಂಡ್ ಫಾರ್ಮುಲಾಸ್. ಸೊ ನಿಮಗೆ ಮ್ಯಾಥ್ಸಲ್ಲೂ ಮತ್ತು ಫಿಸಿಕ್ಸಲ್ಲಿ ತುಂಬ ಇರುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ಅಂತಂದರೆ ಫಾರ್ಮುಲಾಸ್ನ 1 ಪೇಜಿಗೆ ಬರೆದಿಟ್ಕೊಂಬಿಡಿ. ಸೊ ಎವ್ರಿ ಚಾಪ್ಟರ್ಗೂ ಒಂದೊಂದು ಫಾರ್ಮುಲಾಸ್, ಅದರಲ್ಲಿ ಏನು ಚಾಪ್ಟರ್ಸ್ ಇದೆ ಅದಕ್ಕೆ ಯೂಸ್ ಮಾಡ್ಕೊಳ್ಳಿ. ಸೊ ನಿಮಗೆ ಟೆಸ್ಟ್ ಟೈಮಲ್ಲಿ ಆಗಿರ್ಬೋದು ಅಥವಾ ನೆಕ್ಸ್ಟ್ ಮಿಡ್ ಟರ್ಮ್ಗೆ ಆಗಿರ್ಬೋದು ತುಂಬ ಯೂಸ್ಫುಲ್ ಆಗುತ್ತೆ. ಸೊ ನಿಮಗೆ ಯಾವ್ದಾದ್ರು ಒಂದು ಪ್ರಾಬ್ಲಮ್ ಮಾಡುವಾಗ ಗೊತ್ತಾಗಲಿಲ್ಲ ಅಂತಂದರೆ ಯಾವ ಫಾರ್ಮುಲಾ ಹಾಕ್ಬೋದು ಅಂತ ನೀವು ಯೂಸ್ಫುಲ್ ಆಗುತ್ತೆ. ಸೊ ಫಾರ್ಮುಲಾದೇ ಒಂದು ಶೀಟಲ್ಲಿ ಬರೆದಿಟ್ಕೊಳ್ಳಿ. ಸೊ ದಟ್ಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಬೂಸ್ಟ್ ದ ಕಾನ್ಫಿಡೆನ್ಸ್ ನಿಮಗೆ ಇನ್ಕ್ರೀಸ್ ಆಗುತ್ತೆ. ಯಾಕಂದರೆ ಆಲ್ಮೋಸ್ಟ್ ನೀವು ಇಷ್ಟು ಚಾಪ್ಟರ್ಸ್ನ ಓದೋ ಬದಲು, ಲೈಕ್ ಚಾಪ್ಟರ್ಸಲ್ಲಿ ಇಷ್ಟು ಪೇಜಸ್ ಇರುತ್ತೆ ಅಲ್ವಾ, ಸೊ ಅಷ್ಟು ಓದೋ ಬದಲು ಒಂದು ನೋಟ್ಸ್ ಮಾಡ್ಕೊಂಡ್ರೆ ಅಂತ ಏನಾಗುತ್ತೆ ಅಂತಂದರೆ, ಸೊ ಜಸ್ಟ್ ಅಷ್ಟು ತುಂಬ ಕಮ್ಮಿ ಟೈಮಲ್ಲಿ ನಮ್ಗೆ ಏನಾಗುತ್ತೆ, ಓಕೆ ಏನು ಮಾಡ್ತೀವಿ ಇಲ್ಲಿ ನಾವು ಓದುವಾಗ ಮುಂಚೆ, ಸೊ ಎಷ್ಟು ಪೇಜಸ್ ಇದೆ ಅಂತ ಚೆಕ್ ಮಾಡ್ತೀವಲ್ವಾ. ಸೊ 1 page 2 page ತುಂಬ ಪೇಜಸ್ ಇದೆ ಅಂತಂದರೆ ತುಂಬ ಹೊತ್ತಾಗುತ್ತೆ ಅನ್ನೋ ಫೀಲ್ ಆಗುತ್ತೆ. ಬಟ್ 2 to 3 pages ಅಂತಂದರೆ ಬೇಗ ಓದಿ ಮುಗಿಸ್ತೀನಲ್ವಾ, ಸೊ ಆ ಥರ ಫೀಲ್ ಇರುತ್ತೆ ನಿಮಗೆ. ಸೊ ಅದಕ್ಕೆ ಇಟ್ಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಇದಕ್ಕಿಂತ ಮುಂಚೆ ನಾನು ಹೇಳಬೇಕು, ಸೊ ನಮ್ಮ ವೇದಾಂತ SLC 10 ಚಾನಲ್ಗೆ ನಾನು ಆಲ್ರೆಡಿ ಹೇಳಿದ್ದೀನಿ. ಸೊ ನಿಮಗೆ ಇದೇ ಥರ ಕಂಟೆಂಟ್ ಏನಾದರೂ ಬೇಕಿತ್ತು ಅಂತಂದರೆ ಸೊ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮದು ವಾಟ್ಸಪ್ಪಲ್ಲಿದೆ, ವಾಟ್ಸಪ್ಪು ನೀವು ಯೂಸ್ ಮಾಡ್ತೀರಾ ಅನಿಸುತ್ತೆ. ಸೊ ಅದರಲ್ಲೂ ಕೂಡ ಇದೆ, ನೀವು ಅದರಲ್ಲೂ ಫಾಲೋ ಮಾಡ್ಬೋದು. ಆ್ಯಂಡ್ ಟ್ವಿಟರು ಇದೆ, ಟೆಲಿಗ್ರಾಮಲ್ಲೂ ಇದೆ. ಸೊ ಇಟ್ಸ್ ಎ ಟೆಲಿಗ್ರಾಮ್ ಚಾನಲ್. ಸೊ ಆ್ಯಂಡ್ ಸೊ ಟ್ವಿಟರಲ್ಲಿ ನಿಮಗೆ ಯಾರೂ ಯೂಸ್ ಮಾಡಲ್ಲ. ಸೊ ಟೆಲಿಗ್ರಾಮ್ಸಲ್ಲಿ ತುಂಬ ಯೂಸ್ ಮಾಡೋದು ಕಮ್ಮಿನೇ. ಆ್ಯಂಡ್ ಕಮಿಂಗ್ ಟು ದ ಇನ್ಸ್ಟಾ ಯಾರು ಯೂಸ್ ಮಾಡಲ್ಲ ಹೇಳಿ? ಇನ್ಸ್ಟಾಗ್ರಾಮ್ ಅಂತೂ ಎಲ್ಲ ಜನ ಯೂಸ್ ಮಾಡಿರ್ತಾರೆ. ಆ್ಯಂಡ್ ಸ್ನ್ಯಾಪ್ಚಾಟ್ ಕೂಡ ಅಲ್ಲಿದೆ. ಸೊ ಅದರಲ್ಲೂ ಫಾಲೋ ಮಾಡಿ. ಸೊ ನಿಮಗೆ ಕಂಟೆಂಟ್ ಯಾವುದು ಮಿಸ್ ಆಗ್ದಲೆ ಸೊ ಎಲ್ಲಾದರೂ ಒಂದು ವೆಬ್ಸೈಟಲ್ಲಿ ನಿಮಗೆ ಸಿಗುತ್ತೆ. ಓಕೆ, ಸೊ ನೆಕ್ಸ್ಟ್, ಸೊ ಕಮಿಂಗ್ ಟು ದ ಲೈಕ್ ಪರ್ಫೆಕ್ಟ್ ನೋಟ್ಸ್ ಹೇಗೆ ಮಾಡೋದಪ್ಪ. ಕ್ವಶನ್ಸ್ ತುಂಬ ಜನ ಮಕ್ಳಿಗೆ ಕ್ವಶನ್ಸ್ ಇರುತ್ತೆ. ಸೊ ಹೇಗೆ ನೋಟ್ಸ್ ಮಾಡೋದು, ಲೈಕ್ ಎಲ್ಲ ಜನ ಕೇಳ್ತಿರ್ತಾರೆ, ಯಾಕೆ ನೋಟ್ಸ್ ಕೊಡಿ ಮ್ಯಾಮ್, ಎವ್ರಿ ಚಾಪ್ಟರ್ ಆದಮೇಲೆ ನೋಟ್ಸ್ ಬೇಕು ಮ್ಯಾಮ್, ನೋಟ್ಸ್ ಓದಕ್ಕೆ ಬೇಕು ಮ್ಯಾಮ್. ಸೊ ಬಟ್ ನಿಮಗೆ ನೀವು ಟೆಕ್ಸ್ಟ್ ಬುಕ್ ಓದಾದ್ಮೇಲೆ ಹೇಗೆ ನೋಟ್ಸ್ ಮಾಡ್ಕೋಬಹುದು ಅಂತಂದರೆ, ಸೊ ಫಸ್ಟ್ ಒಂದು ನೋಟ್ಬುಕ್ನ ಡೆಡಿಕೇಟೆಡ್ ಆಗಿರಿ. ಓಕೆ,
ಸೊ ಸೈನ್ಸ್ಗೆ ಅಂತಂದ್ರೆ ಒಂದೇ ನೋಟ್ಬುಕ್ ಅಲ್ಲಿ ಸೊ ಆಫ್ ದ ಡಿವೈಡ್ ಮಾಡ್ಬಿಟ್ಟು ಈ ಕಡೆ ಮ್ಯಾಮ್ ಸೋಷಿಯಲ್ ಬರ್ಕೋತೀನಿ ಮ್ಯಾಮ್, ಈ ಕಡೆ ಸೈನ್ಸ್ ಮಾಡ್ಕೋತೀನಿ ಮ್ಯಾಮ್ ಅಂತ. ಸೊ ಒಂದರಲ್ಲೇ ಬರೆಯಕ್ ಹೋಗ್ಬೇಡಿ. ಸೊ ಒಂದು ನೋಟ್ಬುಕ್ ಸೈನ್ಸ್ಗೆ ಅಂತಾನೆ ಇಟ್ಬಿಡಿ, ಓಕೆನಾ. ಸೊ ಡೆಡಿಕೇಟ್ ಒಂದು ಸಪ್ರೇಟ್ ನೋಟ್ಬುಕ್ ಇಡಿ. ನೆಕ್ಸ್ಟ್ ನೀಟ್ ಹ್ಯಾಂಡ್ ರೈಟಿಂಗ್ ಜಸ್ಟ್ ಸ್ಕ್ರಿಬಲ್ ಅಂದ್ರೆ ಫುಲ್ ಹಿಂಗೆ ಸ್ಕ್ರಾಚಸ್ ತರ ಬರ್ಕೊಳ್ಳೋದಲ್ಲ. ಸೊ ನೀಟಾಗಿ ವಿತ್ ಯುವರ್ ಹ್ಯಾಂಡ್ ರೈಟಿಂಗ್, ಸೊ ವಿತ್ ಇಂಟ್ರೆಸ್ಟ್ ಆಗಿ ಬರೀರಿ. ಸೊ ಏನೋ ಹೇಳ್ತಾ ಹೋಗ್ತೀವಲ್ಲ ಬರ್ಕೋಬೇಕಲ್ಲ ಅಂತ ಬರೆಯೋದಲ್ಲ. ಸೊ ವಿತ್ ನೀಟ್ ಹ್ಯಾಂಡ್ ರೈಟಿಂಗ್ ಏನ್ ಮಾಡಿ ಅಂತಂದ್ರೆ ಮೇಂಟೈನ್ ಮಾಡಿ, ಓಕೆ. ಅಂಡ್ ಫುಲ್ ಆ ನೋಟ್ಸ್ ಹೇಗಿರ್ಬೇಕು ಅಂತಂದ್ರೆ ನಿಮಗೆ ಓದಕ್ಕೆ ಇಂಟ್ರೆಸ್ಟ್ ಬರಬೇಕು. ಸೊ ಓಕೆ, ವಿತ್ ಫುಲ್ ಫಸ್ಟ್ ಚಾಪ್ಟರ್ಸ್ ಇಂದ ನೀವು ಹೇಗೆ ಸ್ಟಾರ್ಟ್ ಮಾಡ್ತೀರೋ ಅತ್ತ ಲಾಸ್ಟ್ ಎಂಡ್ ತನಕನು ಸೊ ಅದೇ ಹ್ಯಾಂಡ್ ರೈಟಿಂಗ್ ಅಲ್ಲಿ ಸೊ ಮೇಂಟೈನ್ ಮಾಡಿ, ಅದೇ ತರ ನೋಟ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ರಿವಿಷನ್ ಸ್ಪೇಸ್ ಬಿಡಿ ಒಂದ್ ಸ್ವಲ್ಪ, ಒಂದು ಮಧ್ಯದಲ್ಲಿ ಹೇಗೆ ಅಂತಂದ್ರೆ ಸಮ್ ಆಫ್ ದ ರಿವಿಷನ್ ಪಾಯಿಂಟ್ಸ್ ಗೆ, ಈಗ ಒಂದು ಚಾಪ್ಟರ್ ಅಲ್ಲಿ ಒಂದು ಟಾಪಿಕ್ ತಗೊಂಡ್ರಿ ಅಂತಂದ್ರೆ ನಿಮಗೆ ಏನೇನು ಇಂಪಾರ್ಟೆಂಟ್ ಅನ್ಸುತ್ತೆ ಅದು ಬರ್ಕೊಳ್ಳಿ. ಸೊ ಅದು ಬರ್ಕೊಂಡಾದ್ಮೇಲೆ ಅಟ್ ದ ಲಾಸ್ಟ್ ಪೇಜ್ ಅಲ್ಲೋ ಅಥವಾ ಸೊ ಮಿಡ್ ಆಫ್ ದ ಟಾಪಿಕ್ ಅಲ್ಲೇ ಬಿಡ್ಕೋಬಹುದು. ಬಟ್ ನಂದು ಪ್ರಿಫರೆನ್ಸ್ ಹೇಗೆ ಅಂತಂದ್ರೆ ನಿಮ್ಗೆ ಲಾಸ್ಟ್ ಪೇಜ್ ಚಾಪ್ಟರ್ 1 ಎಲ್ಲ ಆದ್ಮೇಲೆ ಏನ್ ಮಾಡಿ ಅಂತಂದ್ರೆ 1 2 to 3 pages ಲೀವ್ ಬಿಡಿ, ಬ್ಲಾಂಕ್ ಬಿಟ್ಕೊಂಡು ಚಾಪ್ಟರ್ 2 ನ ಸ್ಟಾರ್ಟ್ ಮಾಡಿರಿ. ನೆಕ್ಸ್ಟ್ ನೀವು ಯಾವಾಗ ನೋಟ್ಸ್ ಅನ್ನ ಮತ್ತೆ ರೀಡ್ ಮಾಡಕ್ಕೆ ಬರ್ತೀರಲ್ವಾ, ಸೊ ಅವಾಗ ನಿಮಗೆ ಕಂಟೆಂಟ್ ಇನ್ನ ತುಂಬಾ ಚೆನ್ನಾಗಿ ಅರ್ಥ ಆಗಿರುತ್ತೆ. ಸೊ ಅವಾಗ ನಿಮಗೆ ಏನ್ ಅರ್ಥ ಆಗಿರುತ್ತೆ ಅದನ್ನ ಸಮ್ಮರಿ ತರ ಆ 2 pages ನ ಫಿಲ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಬರುವಾಗ ಏನ್ ರಿವಿಷನ್ ಮಾಡ್ಬೇಕು ಅಂತಂದ್ರೆ ಫಸ್ಟ್ ಏನ್ ನೋಟ್ಸ್ ಮಾಡಿದ್ರೆ ಅದನ್ನ ರಿವೈಸ್ ಮಾಡಬೇಡಿ. ಸೊ ಏನ್ 2 to 3 pages ಅಲ್ಲಿ ಬರ್ದಿರ್ತೀರಲ್ವಾ, ಸೊ ಅದನ್ನ ರಿವೈಸ್ ಮಾಡಿ. ಸೊ ಇಟ್ಸ್ ವಿಲ್ ವೆರಿ ಹೆಲ್ಪ್ಫುಲ್. ಅವಾಗ ನಿಮಗೆ ಟೈಮ್ ಕೂಡ ಕನ್ಸ್ಯೂಮ್ ಕಮ್ಮಿ ಆಗ್ತಾ ಬರುತ್ತೆ, ಕಾನ್ಸೆಪ್ಟ್ಸ್ ನಿಮ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗ್ತಾ ಹೋಗುತ್ತೆ, ಓಕೆ. ನೆಕ್ಸ್ಟ್ ಇದನ್ನ ಮೇಂಟೈನ್ ಮಾಡಿ, ಲೈಕ್ ಯೂಸ್ 3 ಕಲರ್, ಓಕೆ. ಸೊ 3 ಕಲರ್ ಪೆನ್ಸ್ ನ ಯೂಸ್ ಮಾಡ್ಕೊಳ್ಳಿ. ಸೊ ಅವಾಗ ಕೂಡ ನಿಮ್ ಮೈಂಡಿಗೆ ಹೇಗೆ ಸೆಟ್ ಆಗಿರ್ಬೇಕು ಅಂತಂದ್ರೆ ಈ ಕಲರ್ ನೋಡಿದ್ರೆ ಈ ತರ ಡೆಫಿನೇಷನ್ ಇತ್ತು ಅಲ್ವಾ, ಬರ್ದಿದೆ ಅಲ್ವಾ ಅಂತ. ಸೊ ಇದನ್ನ ಟ್ರೈ ಮಾಡಿ ನೋಡಿ, ಓಕೆ. ಸೊ ಫಸ್ಟ್ ಬ್ಲೂ ಕಲರ್ ಪೆನ್ಸ್ ನ ಎದಕ್ಕೆ ಯೂಸ್ ಮಾಡಿ ಅಂದ್ರೆ ಡೆಫಿನೇಷನ್ಸ್, ಮೇನ್ ಡೆಫಿನೇಷನ್ಸ್ ಇರುತ್ತೆ ಅಲ್ವಾ. ಸೊ ಇಂಪಾರ್ಟೆಂಟ್ ಕೇಳ್ತಾರೆ, 1 marks ಆಗಿರ್ಬೋದು 2 marks ಆಗಿರ್ಬೋದು, ಸೊ ಕೇಳ್ತಾರೆ ಅಂತ ಇರುತ್ತಲ್ವಾ. ಸೊ ಆ ತರದನ್ನ ಏನ್ ಮಾಡಿ ಅಂತಂದ್ರೆ ಒಂದು ಬ್ಲೂ ಪೆನ್, ಓಕೆ, ಅದಕ್ಕೆ ಫಿಕ್ಸ್ ಮಾಡ್ಬಿಡಿ. ಬ್ಲಾಕ್ ಜಾಸ್ತಿ ಬರಿತೀವಲ್ವಾ, ಸೊ ಎಕ್ಸ್ಪ್ಲನೇಷನ್, ಯಾಕಂದ್ರೆ ನಿಮ್ಗೆ ಎಕ್ಸಾಮ್ ಟೈಮಲ್ಲೂ ಹೇಗೆ ಅಂತಂದ್ರೆ ಬ್ಲಾಕ್ ಪೆನ್ಸ್ ತುಂಬಾ ಯೂಸ್ ಮಾಡ್ತೀವಲ್ವಾ. ಸೊ ಅದಕ್ಕೋಸ್ಕರ ಏನಂತಂದ್ರೆ ಮೇನ್ ಎಕ್ಸ್ಪ್ಲನೇಷನ್ ತುಂಬಾ ಲೆಂತ್ ಇರುತ್ತೆ ಅಲ್ವಾ, ಸೊ ಅದನ್ನ ಬ್ಲಾಕ್ ಪೆನ್ ಅಲ್ಲಿ ಯೂಸ್ ಮಾಡಿ, ಓಕೆ. ಸೊ ನೆಕ್ಸ್ಟ್ ಕಮಿಂಗ್ ಟು ದ ರೆಡ್, ವೆರಿ ಡೇಂಜರ್ ಅನ್ನೋ ತರ ಅಲ್ವಾ ಕಲರು. ಸೊ ಅದಕ್ಕೇನಂತಂದ್ರೆ ಫಾರ್ಮುಲಾಸ್ ಆಗಿರ್ಬೋದು, ಈಗ ಎಕ್ಸ್ಪ್ಲನೇಷನ್ಸ್ ಅಲ್ಲಿ ನೀವು ಮೇನ್ ಎಕ್ಸ್ಪ್ಲನೇಷನ್ ಬರೆಯುವಾಗ ಒಂದೊಂದು ಟರ್ಮ್ ಇರ್ಲೇಬೇಕು. ಸೊ ನಿಮ್ಗೆ ಅವ್ಯಾಲ್ಯೂಯೇಟ್ ಮಾಡುವಾಗ ಆನ್ಸರ್ ಶೀಟ್ ನ ಆ ವರ್ಡ್ ಇತ್ತು ಅಂತಂದ್ರೆ ಯು ವಿಲ್ ಗೆಟ್ ಎಕ್ಸ್ಟ್ರಾ ಮಾರ್ಕ್ಸ್. ಸೊ ಅದಕ್ಕೋಸ್ಕರ ಆ ತರ ವರ್ಡ್ಸ್ ಏನ್ ಮಾಡಿ ಅಂತಂದ್ರೆ ಸೊ ಫಾರ್ಮುಲಾ ಮತ್ತೆ ಕೀವರ್ಡ್ಸ್ ಏನಿರುತ್ತೆ ಅದನ್ನ ಈ ತರ ಬಾಕ್ಸ್ ಟೈಪ್ ಅಲ್ಲಿ ಏನ್ ಮಾಡಿ ಅಂದ್ರೆ ಬಾಕ್ಸ್ ಟೈಪ್ ಮಾಡ್ಬಿಟ್ಟು ಅದ್ರಲ್ಲಿ ನೀವು ಫಾರ್ಮುಲಾಸ್ ಆಗಿರ್ಬೋದು, ಸೊ ಓಕೆ, ಫಾರ್ಮುಲಾಸ್ ಬರ್ಕೊಳ್ಳಿ. ಸೊ ನೆಕ್ಸ್ಟ್ ಇನ್ನೊಂದು ಇದೇ ತರ ಹೇಗೆ ಅಂತಂದ್ರೆ ಮೇನ್ ಕೀವರ್ಡ್ಸ್ ಅಂದ್ರೆ ಇರ್ತದ ಅದನ್ನ ಲಾಸ್ಟ್ ಅಟ್ ದ ಎಂಡ್ ಅಲ್ಲಿ ಹೇಗೆ ಅಂತಂದ್ರೆ ಮೇನ್ ಕೀವರ್ಡ್ಸ್ ಏನಿತ್ತು ಚಾಪ್ಟರ್ದು ಅಂತ ಬರ್ದಿಟ್ಕೊಳ್ಳಿ, ಓಕೆ. ಸೊ ನೆಕ್ಸ್ಟ್ ರೈಟ್ ಎ ಶಾರ್ಟ್ ಅಂಡ್ ಸ್ಮಾರ್ಟ್ ನೋಟ್ಸ್. ಸೊ ಲೆಂತಿ ಅಗೇನ್ ಟೆಕ್ಸ್ಟ್ ಬುಕ್ ತರನೇ ನೀವು ಲೆಂತಿಯಾಗಿ ಆನ್ಸರ್ಸ್ ನೋಟ್ಸ್ ಮಾಡ್ಕೊಳ್ಬಾರ್ದು. ಸೊ ಯಾಕಂದ್ರೆ ಶಾರ್ಟ್ ಆಗಿ ಸ್ಮಾರ್ಟ್ ವೇ ಅಲ್ಲಿ ಬರಿತಾ ಹೋಗ್ಬೇಕು. ಸೊ ಏನನ್ನ ಅವಾಯ್ಡ್ ಮಾಡ್ಬೇಕು ಅಂತಂದ್ರೆ ದಟ್ಸ್ ದ ಮೇನ್ ಥಿಂಗ್, ಡು ನಾಟ್ ಕಾಪಿ ದ ಫುಲ್ ಟೆಕ್ಸ್ಟ್ ಬುಕ್. ನಂಗೆ ಫಸ್ಟ್ ಟೈಮ್ ಓದುವಾಗ ಎಲ್ಲ ಇಂಪಾರ್ಟೆಂಟ್ ಅನ್ಸ್ತಿದೆ ಅಂತ ಅಂದ್ಬಿಟ್ಟು ಫುಲ್ ಅದೇ ಟೆಕ್ಸ್ಟ್ ಬುಕ್ ಅಲ್ಲಿ ಏನ್ ಸೆಂಟೆನ್ಸ್ ಇದೆ ಅದನ್ನೇ ಬರಿತಾ ಹೋಗೋದ್ ಬೇಡ, ಓಕೆನಾ. ಅಂಡ್ ಒನ್ ಥಿಂಗ್, ಸೊ ನೀವು ನೋಟ್ಸ್ ಮಾಡುವಾಗ ಲೈಕ್ ಫುಲ್ A4 ಶೀಟ್ ಸೈಜ್ ಅಲ್ಲಿ ತಗೊಳ್ಳಿ. ಸೊ ಅಂಡ್ ಅದೇ ತರ ಅಂದ್ರೆ ಲೈನ್ಸ್ ಇರೋದು ನಿಮಗೆ ಯೂಸ್ ಆಗೋದು ಬೇಡ, ಯಾಕಂದ್ರೆ ನಿಮ್ ಎಕ್ಸಾಮ್ ಟೈಮಲ್ಲಿ ಅದ್ರಲ್ಲಿ ಬರಿಬೋದು. ಸೊ ಬಟ್ ಇದ್ರಲ್ಲಿ ನೋಟ್ಸ್ ಮಾಡುವಾಗ ನೀವು A4 ಶೀಟ್ ಸೈಜ್ ತರದ್ದು ಅಷ್ಟು ಲಾರ್ಜ್ ಇತ್ತು ಅಂತಂದ್ರೆ ಇಟ್ಸ್ ಎನಫ್, ಓಕೆ. ಸೊ ಅಂಡ್ ವಾಟ್ ಟು ಡು, ಏನ್ ಮಾಡ್ಬೇಕು ಅಂತಂದ್ರೆ ರೈಟ್ ಓನ್ಲಿ ಕೀವರ್ಡ್ಸ್ ಮಾತ್ರ ಬರಿಬೇಕು, ಓಕೆ. ಸೊ ರೈಟ್ ಓನ್ಲಿ ಕೀವರ್ಡ್ಸ್ ಅಂಡ್ ಇಂಪಾರ್ಟೆಂಟ್ ಪಾಯಿಂಟ್ಸ್. ಲೈಕ್ ಆರ್ಟಿಕಲ್ಸ್ ಇರುತ್ತೆ, ಈಗ ಒಂದು ಸೆಂಟೆನ್ಸ್ ಅಲ್ಲಿ, ಸೊ ಇದೇ ಸೆಂಟೆನ್ಸ್ 1 ಅಂತ ಅನ್ಕೊಂಡ್ರೆ ಸೊ ಹಿಯರ್ ಯು ಹ್ಯಾವ್ ಸಮ್ ಕೀವರ್ಡ್, ಓಕೆ. ಸೊ ಇಲ್ಲಿ ಇಲ್ಲೊಂದು ಸಮ್ ಕೀವರ್ಡ್ಸ್ ಇರುತ್ತೆ, ಸೊ ಇಲ್ಲೊಂದು ಸಮ್ ಕೀವರ್ಡ್ಸ್ ಇರುತ್ತೆ. ಸೊ ಇದೇ ತರ ಏನಾಗಿರುತ್ತೆ ಅಂದ್ರೆ ತುಂಬಾ ಒಂದು ಪ್ಯಾರಾಗ್ರಾಫ್ ಅಲ್ಲಿ ಸೊ ವಿಲ್ ಗೆಟ್ ಸಮ್ ಆಫ್ ದಿಸ್ ವರ್ಡ್ಸ್ ಅಂಡ್ ದ ಪ್ರೊಸೆಸ್, ಸಮ್ ಆಫ್ ದ ವರ್ಡ್ಸ್ ನಿಮಗೆ ಫೆಮಿಲಿಯರ್ ಆಗಿರುತ್ತೆ ಅಲ್ಲ. ಸೊ ಆ ತರ ವರ್ಡ್ಸ್ ಎಲ್ಲ ಬಿಟ್ಬಿಟ್ಟು ಯು ಜಸ್ಟ್ ಸ್ಟಾರ್ಟ್ ಡೂಯಿಂಗ್ ದ ನೋಟ್ಸ್ ವಿತ್ ಮೇನ್ ವರ್ಡ್ಸ್ ಈ ತರ, ಓಕೆ. ಸೊ ಅವಾಗ ಏನಾಗುತ್ತೆ ಅಂತಂದ್ರೆ
ಆ ನೋಟ್ಸ್ ಕೂಡ ನಿಮಗೆ ಫುಲ್ ಟೆಕ್ಸ್ಟ್ ಬುಕ್ ತರ ಇರಲ್ಲ. ಸೊ ಮೇನ್ ವರ್ಡ್ಸ್ ಇರುತ್ತೆ, ನಿಮಗೆ ಮೀನಿಂಗ್ ಕೂಡ ಅರ್ಥ ಆಗಿರುತ್ತೆ, ಮೇನ್ ವರ್ಡ್ಸ್ ಮಾತ್ರ ತಲೆಯಲ್ಲಿ ಹೋಗ್ತಾ ಇರುತ್ತೆ. ಸೊ ನೀವು ಬರೆಯುವಾಗ ಈಸಿಯಾಗಿ ಬರಿತಾ ಹೋಗ್ಬೋದು. ಸೊ ಈ ತರ ವಿತ್ ಆರ್ಟಿಕಲ್ಸ್ ಅಥವಾ ಸಮ್ ಆಫ್ ದ ವರ್ಡ್ಸ್ ನೀವು ಸೇರಿಸ್ತಾ ಹೋಗ್ತೀರಾ ಅಂತಂದ್ರೆ ಅಗೇನ್ ಟೆಕ್ಸ್ಟ್ ಬುಕ್ ಫೀಲೇ ಬರುತ್ತೆ. ಸೊ ಅದಕ್ಕೋಸ್ಕರ ಅಂಡ್ ಯೂಸ್ ಯುವರ್ ಓನ್ ಸಿಂಪಲ್ ಲ್ಯಾಂಗ್ವೇಜ್. ನಿಮಗೆ ಅರ್ಥ ಆಗಿತ್ತು ಅಂತಂದ್ರೆ ಟ್ರೈ ಟು ರೈಟ್ ಇನ್ ಓನ್ ಲ್ಯಾಂಗ್ವೇಜ್, ಯಾಕಂದ್ರೆ ನಿಮಗೆ ತುಂಬಾ ಬೇಗ ಅರ್ಥ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ಸಿಂಪಲ್ ಲ್ಯಾಂಗ್ವೇಜಸ್ ಅಲ್ಲಿ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್, ಸೊ ಬೆಸ್ಟ್ ಸ್ಟ್ರಕ್ಚರ್ ಫಾರ್ ಎವ್ರಿ ಚಾಪ್ಟರ್ ಹೇಗಿರ್ಬೇಕು ಅಂತಂದ್ರೆ, ಸೊ ಫಸ್ಟ್ ಮೇನ್ A4 ಶೀಟ್ ತಗೊಂತೀರಾ ಅಂತಂದ್ರೆ, ಸೊ ಮೇನ್ ಅದ್ರಲ್ಲಿ ಏನಿರ್ಬೇಕು, ಚಾಪ್ಟರ್ ನೇಮ್. ಓಕೆ, ಸೊ ಚಾಪ್ಟರ್ ನೇಮ್ ದೊಡ್ಡದಾಗಿ ಬರ್ಕೊಳ್ಳಿ. ಸೊ ಯಾವ ಚಾಪ್ಟರು ಅಂತ. ನೆಕ್ಸ್ಟ್ ಡೆಫಿನೇಷನ್ಸ್, ನಾನು ತುಂಬಾ ಸತಿ ಹೇಳಿದೀನಿ, ನನ್ನ ವಿಡಿಯೋಸ್ ಯಾರಾದ್ರೂ ನೋಡಿದ್ರು ಅಂತಂದ್ರೆ ಗೊತ್ತಿರುತ್ತೆ. ಸೊ ಡೆಫಿನೇಷನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಅಂಡ್ ನೆಕ್ಸ್ಟ್ ಫಾರ್ಮುಲಾ ಬಾಕ್ಸ್ ಅಂತಾನೆ ಸಪ್ರೇಟ್ ಆಗಿ ಮಾಡ್ಕೊಳ್ಳಿ. ಓಕೆ, ಸೊ ಅದ್ರಲ್ಲೇ ಫಾರ್ಮುಲಾ ಬಾಕ್ಸಸ್ ಅಂತ ಮಾಡ್ಬಿಟ್ಟು ಥರ್ಡ್ ಫಾರ್ಮುಲಾ ಬಾಕ್ಸ್ ಅಂತ ಮಾಡ್ಕೋಬೇಕು. 4 ಅದರಲ್ಲಿ ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ ಯಾವ್ದ್ಯಾವ್ದಿದೆ ಅಂತ ಚೆಕ್ ಮಾಡ್ಕೋಬೇಕು. ಸೊ ಆ ಡಯಾಗ್ರಾಮ್ಸ್ ನ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್, ಸೊ ವಾಟ್ ಆರ್ ದ ಇಂಪಾರ್ಟೆಂಟ್ ಕ್ವಶನ್ಸ್, ಯಾವ್ದಾದ್ರು ಇಂಪಾರ್ಟೆಂಟ್ ಟಾಪಿಕ್ ಬಂದೇ ಬರುತ್ತೆ ಎಕ್ಸಾಮಿಗೆ, ತುಂಬಾ ಸತಿ ರಿಪೀಟ್ ಆಗಿದೆ ಮ್ಯಾಮ್. ಸೊ ಆ ತರದ ಕ್ವಶನ್ಸ್ ನ ಏನ್ ಮಾಡಿ ಅಂತಂದ್ರೆ ಅದನ್ನ ಇಲ್ಲಿಗೆ ಬರ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಸಮ್ಮರಿ ಪಾಯಿಂಟ್ಸ್. ಸೊ ಏನೇನು ಅರ್ಥ ಆಯ್ತು ನಿಮಗೆ ಅಂತ ಒಂದು ಪ್ಯಾರಾಗ್ರಾಫ್ ಅಲ್ಲಿ ಬರ್ಕೊಳ್ಳಿ. ಸೊ ಫಸ್ಟ್ ಚಾಪ್ಟರ್ ಟೈಟಲ್ ಬರ್ಕೊಂತೀರಾ, ನೆಕ್ಸ್ಟ್ ಡೆಫಿನೇಷನ್ಸ್ ವಿತ್ ದಟ್ ಎಕ್ಸ್ಪ್ಲನೇಷನ್ಸ್ ಏನಿತ್ತು ಅದನ್ನ ಬರ್ಕೊಂತೀರಾ. ನೆಕ್ಸ್ಟ್ ಫಾರ್ಮುಲಾ ಬಾಕ್ಸ್ ಅಂತಾನೆ ಒಂದು ಬರೀತೀರಾ. ನೆಕ್ಸ್ಟ್ ಡಯಾಗ್ರಾಮ್ ಅಂತಾನೆ ಡಯಾಗ್ರಾಮ್ ಶೀಟ್ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ಬಂದ್ಮೇಲೆ ಇಂಪಾರ್ಟೆಂಟ್ ಕ್ವಶನ್ಸ್. ಸೊ ಓಕೆನಾ, ಅದಾದ್ಮೇಲೆ ಸಮ್ಮರಿ ಪಾಯಿಂಟ್ಸ್. ಸೊ ವಾಟ್ ಆರ್ ದ ಸಮ್ಮರಿ, ಇದರಿಂದ ಏನೇನು ಕಲ್ತೀವಿ, ಇದನ್ ಚಾಪ್ಟರ್ ಅಲ್ಲಿ ಏನೇನು ನಂಗೆ ನೆನಪಿದೆ ಸೊ ಅನ್ನೋದನ್ನ ನೀವು ಬರೀತಾ ಹೋಗಿ. ನೆಕ್ಸ್ಟ್, ಸೊ 1 page ರಿವಿಷನ್ ಟೆಕ್ನಿಕ್. ಸೊ ಏನಪ್ಪಾ ಇದು ಅಂತಂದ್ರೆ, ಒಂದು ಫುಲ್ ಹೇಗಿರುತ್ತೆ ಅಂತಂದ್ರೆ ಈಚ್ ಚಾಪ್ಟರ್ ಏನಿರುತ್ತೆ ಅಂದ್ರೆ ಇಂಟು ಸಿಂಗಲ್ ರಿವಿಷನ್ ಪೇಜ್. ಇದು ಯಾವಾಗ ಮಾಡ್ಬೇಕು ಅಂತಂದ್ರೆ ನೀವು ಒಂದೇ ಸತಿ ಟೆಕ್ಸ್ಟ್ ಬುಕ್ ಓದಾದ್ಮೇಲೆ ಸೊ ಅವಾಗ್ಲೇ ಮಾಡೋಕ್ಕಾಗಲ್ಲ, ಯಾಕಂದ್ರೆ ನಿಮಗೆಲ್ಲ ಇಂಪಾರ್ಟೆಂಟ್ ಅನ್ಸ್ತಿರುತ್ತೆ. ಸೊ ಒಂದೇ ಪೇಜಲ್ಲಿ ಕಂಡೆನ್ಸ್ ಆಗಲ್ಲ, ನಾನು ಹೇಳ್ದೆ ಅಲ್ವಾ. ಸೊ ಒಂದ್ಸತಿ ನೋಟ್ಸ್ ಆದ್ಮೇಲೆ 3 to 4 pages ಬ್ಲಾಂಕ್ ಬಿಟ್ಟಿರ್ತೀರಲ್ವಾ. ಸೊ ಅದನ್ನ 2 to 3 times ರಿವೈಸ್ ಆದ್ಮೇಲೆ ಸೊ 1 page ಬರ್ಬೇಕು ನೀವು. ಸೊ ಅದು ಫಸ್ಟ್ ಟೈಮ್ ರೀಡ್ ಮಾಡ್ಬಿಟ್ಟು ಟೆಕ್ಸ್ಟ್ ಬುಕ್ ನ ಸಡನ್ ಆಗಿ ನಾವು 1 page ಕಂಡೆನ್ಸ್ ಮಾಡಕ್ ಆಗಲ್ಲ, ಯಾಕಂದ್ರೆ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಅನ್ಸ್ತಾ ಇರುತ್ತಲ್ವಾ. ಸೊ ಅದಕ್ಕೋಸ್ಕರ ಏನಂತಂದ್ರೆ, ಸೊ 1 page ರಿವಿಷನ್ 1 page ನೋಟ್ಸ್ ನೀವು ಅವಾಗ ಮಾಡ್ಕೋಬೇಕು. ಸೊ ಫಾರ್ ಕ್ವಿಕ್ ಅಂಡ್ ಅದು ಎಫೆಕ್ಟಿವ್ ಆಗಿರುತ್ತೆ ಫಾರ್ ರಿಕಾಲ್ ಬಿಫೋರ್ ಎಕ್ಸಾಮ್ಸ್. ಅದು ಯಾವಾಗ ಯೂಸ್ ಆಗುತ್ತೆ ಅಂತಂದ್ರೆ ಎಕ್ಸಾಮ್ಸ್ ಇದೆ ಅನ್ನೋಂಗೆ. ಸೊ ಬಿಫೋರ್ 1 day ಆಗಿರ್ಬೋದು ಅಥವಾ ಮಾರ್ನಿಂಗ್ ನೀವು ರಿವೈಸ್ ಮಾಡಬೇಕು ಅಂತಂದ್ರೆ ಅವಾಗೆಲ್ಲ ರಿವೈಸ್ ಮಾಡೋಕ್ಕಾಗಲ್ಲ. ಸೊ ಮೇನ್ ಪಾಯಿಂಟ್ಸ್ ನೀವು 1 page ಅಲ್ಲಿ ರಿವೈಸ್ ಮಾಡ್ಕೊಂಡು ಹೋಗ್ಬೋದು. ಅದಕ್ಕೋಸ್ಕರ ಅಂಡ್ 1 chapter 1 ರಿವಿಷನ್ ಪೇಜ್. ಸೊ ಇದು ನೆನ್ಪಿಟ್ಕೊಳ್ಳಿ. ಓಕೆ, ಇಟ್ಸ್ ವೆರಿ ಇಂಪಾರ್ಟೆಂಟ್ ಅಟ್ ದ ಟೈಮ್ ಆಫ್ ಈಗಲ್ಲ, ಸೊ ಎಕ್ಸಾಮ್ ಟೈಮಲ್ಲಿ ಯೂಸ್ ಆಗುತ್ತೆ. ಓಕೆ, ಅಂಡ್ ಯೂಸ್ ಫ್ಲೋ ಚಾರ್ಟ್ಸ್ ಅಂಡ್ ಟೇಬಲ್ಸ್. ಸೊ ಟೇಬಲ್ಸ್ ಎಲ್ಲೆಲ್ಲಿ ಯೂಸ್ ಆಗುತ್ತೆ ಅಂತಂದ್ರೆ ಎಕ್ಸಾಂಪಲ್ಸ್ ಇರುತ್ತೆ ನಿಮಗೆ, ಎಕ್ಸಾಂಪಲ್ಸ್ ನೆನ್ಪಿಟ್ಕೋವಾಗ ಅಂಡ್ ಫಾರ್ಮುಲಾಸ್ ಯೂಸ್ ಆಗುತ್ತೆ. ಅಂಡ್ ಫ್ಲೋ ಚಾರ್ಟ್ ಹೇಗೆ ಅಂತಂದ್ರೆ, ಸೊ ಟೈಪ್ಸ್ಗಳು ಬರುವಾಗ ಟೈಪ್ಸ್ ಇದ್ರದ್ದು ಒಂದು 4 types ಇರುತ್ತೆ, ಅದ್ರದ್ದು ಡೆಫಿನೇಷನ್ಸ್ ಆಗಿರ್ಬೋದು, ಅದ್ರದ್ದು ಎಕ್ಸಾಂಪಲ್, ಮತ್ತೆ ಅದರಲ್ಲಿ 2 types ಇರ್ಬೋದು, 3 types ಇರ್ಬೋದು. ಸೊ ಆ ಥರ ಇದ್ದಾಗ ಒಂದು ಫ್ಲೋ ಚಾರ್ಟ್ಸ್ ಥರ ಮಾಡ್ಕೊಂಡ್ರೆ ಈಸಿಯಾಗಿ ಮೆಮೊರೈಸ್ ಆಗುತ್ತೆ ನಿಮಗೆ. ನೆಕ್ಸ್ಟ್, ಹೈಲೈಟ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್. ಅದರಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಯಾವುದಿದೆ ಹೈಲೈಟರ್ ತಗೊಂಡು ಸೊ ಜಸ್ಟ್ ಹೈಲೈಟ್ ಮಾಡ್ಕೊಂಡ್ರೆ ತುಂಬಾ ಬೇಗ ನೆನಪಾಗೋ ಚಾನ್ಸಸ್ ಇರುತ್ತೆ. ಓಕೆ, ದಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಇದು ಹೇಳಿದ್ದು 1 chapter ನ ಫುಲ್ ಕಂಡೆನ್ಸ್ ಟು 1 page ಮಾಡಬೇಕು. ಸೊ ಯೂಸ್ ಫ್ಲೋ ಚಾರ್ಟ್ಸ್ ಅಂಡ್ ಟೇಬಲ್ಸ್. ಓಕೆ, ಸೊ ಅಂಡ್ ಹೈಲೈಟ್ ಮಾಡಿರ್ಬೇಕು ನೀವು ಫುಲ್ ಫಾರ್ ಕ್ವಿಕ್ ರಿಕಾಲ್. ಅದು ಯಾಕಂತಂದ್ರೆ ತುಂಬಾ ಬೇಗ ಮೆಮೊರೈಸ್ ಆಗುತ್ತೆ. ಓಕೆ, ತುಂಬಾ ಇಂಪಾರ್ಟೆಂಟ್ ಅಲ್ವಾ. ನೀವು ಪೇಪರ್ ಹಿಂಗ್ ರಿವೈಸ್ ಮಾಡಕ್ ತಗೊಂಡ್ರು ಕೂಡ ಸೊ ಅದೇ ಬೇಗ ನಿಮಗೆ ಕಾಣಿಸೋದು. ಓಕೆನಾ, ಸೊ ಅದಕ್ಕೋಸ್ಕರ ಹೈಲೈಟರ್ಸ್ ನ ಯೂಸ್ ಮಾಡಿ. ನೆಕ್ಸ್ಟ್, ಸೈನ್ಸ್ ಡಯಾಗ್ರಾಮ್ ಅಲ್ಲಿ ನಾನು ಅದಕ್ಕೆ ಅಂತಾನೆ ಒಂದು ವಿಡಿಯೋ ಮಾಡಿದೆ ಸಪ್ರೇಟ್ ಆಗಿ. ಸೊ ಅದು ನೋಡಿದ್ರೆ ದಿಸ್ ಆರ್ ಆಲ್ ಸಮ್ ಬೇಸಿಕ್ ಪಾಯಿಂಟ್ಸ್ ತರನೇ. ಸೊ ಪ್ರಾಕ್ಟೀಸ್ ರೆಗ್ಯುಲರ್ ಆಗಿ ಡಯಾಗ್ರಾಮ್ಸ್ ಕೂಡ ಪ್ರಾಕ್ಟೀಸ್ ಮಾಡಿ. ಅಂಡ್ ನೆಕ್ಸ್ಟ್ ನೀಟ್ ಲೇಬಲಿಂಗ್ ಇರಬೇಕು. ಓಕೆ, ಲೇಬಲ್ ಕೂಡ ಸೊ ವಿತ್ ಕ್ಯಾಪಿಟಲ್ ಲೆಟರ್ಸ್ ಅಲ್ಲಿ ಮಾಡಿ. ಸೊ ಇಟ್ಸ್ ವೆರಿ ಯೂಸ್ಫುಲ್. ನೀವು ನೋಟ್ಸ್ ಮಾಡುವಾಗ್ಲೂ ಕೂಡ ಸೊ ಅದಕ್ಕೆ ಆದಂತ ಒಂದು ಸಪ್ರೇಟ್ ಸ್ಪೇಸ್ ನ ಕೊಟ್ಬಿಟ್ಟು ಸೊ ದೊಡ್ಡದಾದ್ರೂ ಪರವಾಗಿಲ್ಲ, ದೊಡ್ಡದಾಗಿ ಬಿಡಿಸ್ಕೊಂಡು ಅದಕ್ಕೆ ನೀಟಾಗಿ ಲೇಬಲ್ ಮಾಡ್ಬೇಕು. ಸೊ ನೀವು ಎಕ್ಸಾಮ್ ಫಸ್ಟ್ ಡೇ ಮಾಡುವಾಗ ಸೊ ಎಲ್ಲಿ ಮಾಡೋದು ತುಂಬಾ ಇದಾಗುತ್ತೆ, ಕಂಜೆಸ್ಟೆಡ್ ತರ ಫೀಲ್ ಆಗುತ್ತೆ. ಸೊ ಫಸ್ಟ್ ನೀವು ನೋಟ್ಸ್ ಮಾಡ್ಕೊಳ್ಳುವಾಗ್ಲೇ ಬಿಡಿಸಿದಾಗ ಗೊತ್ತಾಗಿರುತ್ತೆ. ಸೊ ಓಕೆ, ದಿಸ್ ಇಸ್ ದ ಸ್ಪೇಸ್, ಇಷ್ಟು ನಾನು ಸ್ಪೇಸ್ ಬಿಡ್ಬೋದು ಅಂತ. ಓಕೆ, ಸೊ ದಟ್ಸ್ ವಾಟ್. ಅಂಡ್ ನೋ ದ ಪಾರ್ಟ್ಸ್ನೆಲ್ಲ ನಿಮಗೆ ಒಂದು ಸ್ವಲ್ಪ ಮೆಮೊರೈಸ್ ಮಾಡ್ಕೊಂಡು ಇಟ್ಕೋಬೇಕು. ಸೊ ಯಾವುದೇ ಡಯಾಗ್ರಾಮ್ ಅಲ್ಲಿ ಯಾವ್ದಾವ್ದು ಪಾರ್ಟ್ಸ್ ಬರುತ್ತೆ ಅಂಡ್ ಹೌ ವಿತ್ ಸ್ಪೆಲ್ಲಿಂಗ್ಸ್ ಕೂಡ. ಓಕೆ, ಸೊ ಅದಿಷ್ಟಿದೆ. ಸೈನ್ಸ್ ಡಯಾಗ್ರಾಮ್ ಟ್ರಿಕ್ಸ್ ಕೂಡ ಯೂಸ್ಫುಲ್ ಆಗುತ್ತೆ ನಿಮಗೆ. ನೆಕ್ಸ್ಟ್, ಸೊ 24 hour ರಿವಿಷನ್ ರೂಲ್ ಹೇಗಿರ್ಬೇಕು ಅಂತಂದ್ರೆ, ಸೊ ಏನಂತಂದ್ರೆ ಇದು
ಈಗ ಫಸ್ಟ್ ಡೇ ನೀವು ಟೆಕ್ಸ್ಟ್ ಬುಕ್ ಓದಾದ್ಮೇಲೆ ಸೆಕೆಂಡ್ ಡೇ ಓದುವಾಗ ದಟ್ಸ್ ರಿವಿಷನ್ ಅಂತಾನೆ ಹೇಳೋದು. ಯಾಕಂದ್ರೆ ಫಸ್ಟ್ ಡೇ ನಿಮ್ಗೆ ಆಲ್ರೆಡಿ ಬೇಸಿಕ್ ಕಾನ್ಸೆಪ್ಟ್ಸ್ ಗೊತ್ತಿರುತ್ತೆ. ಸೊ ಫಸ್ಟ್ ಏನ್ ಮಾಡ್ತೀರಾ, ರಿವೈಸ್ ಮಾಡ್ತೀರಾ. ಓಕೆ, ಸೊ ನೆಕ್ಸ್ಟ್ ಡೇ ಏನ್ ಮಾಡ್ಬೇಕು ಅಂತಂದ್ರೆ ಅದನ್ನೇ ಬಟ್ ಕಮ್ಮಿ ಟೈಮಲ್ಲಿ ರಿವೈಸ್ ಮಾಡಬೇಕು ನೆಕ್ಸ್ಟ್ ಡೇ. ಓಕೆ, ಸೊ ಅದಾದ್ಮೇಲೆ ವೀಕ್ಲಿ ರಿವಿಷನ್. ಸೊ ವೀಕೆಂಡ್ ಅಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ನೀವು ಸ್ಯಾಟರ್ಡೆ ಸಂಡೇ ರಜಾ ಅನ್ಕೋಬಾರ್ದು. ಸೊ ಸಂಡೇ ಏನ್ ಮಾಡ್ಬೇಕು ಅಂತಂದ್ರೆ 1 ಅವರ್, ಈಗ ನೀವು ಡೈಲಿ ಟೆಕ್ಸ್ಟ್ ಬುಕ್ ಎಲ್ಲ ಓದುವಾಗ 1 ಅವರ್ ಅಥವಾ 2 ಅವರ್ಸ್ 3 ಅವರ್ಸ್ ತಗೊಂಡಿರುತ್ತೆ ಅನ್ಕೊಳ್ಳಿ. ಸೊ ಅದು ರಿವಿಷನ್ ಅಟ್ ದ ವೀಕೆಂಡ್ ಟೈಮಲ್ಲಿ ಏನಾಗಿರ್ಬೇಕು ಅಂದ್ರೆ ಜಸ್ಟ್ 1 ಅವರ್ ಅಲ್ಲಿ ನೀವು ಕಂಪ್ಲೀಟ್ ಫಿನಿಶ್ ಮಾಡಬೇಕು. ಆ ಸ್ಟೇಜಿಗೆ ನೀವು ಬಂದಿರ್ಬೇಕು. ನೆಕ್ಸ್ಟ್, ಸೊ ಈ ರಿವಿಷನ್ ಸೈಕಲ್ ನ ನೀವು ಫಾಲೋ ಮಾಡಿದ್ರೆ ನಿಮ್ದು ಕಾನ್ಸೆಪ್ಟ್ಸ್ ಯಾವ್ದು ಮರ್ತೆ ಹೋಗಲ್ಲ. ಮ್ಯಾಮ್ ನಾನು ಈಸಿಯಾಗಿ ಬರ್ದು ಬಂದೆ ಅಂತ ನೀವೇ ಹೇಳ್ತೀರಾ. ಓಕೆ, ನೆಕ್ಸ್ಟ್ ಕಾಮನ್ ಮಿಸ್ಟೇಕ್ಸ್ ಏನೇನ್ ಮಾಡ್ತೀರಾ ಅಂತಂದ್ರೆ ಅದೇ ಹೇಳ್ದಾಗ್ಲೇನೆ ಫುಲ್ ಟೆಕ್ಸ್ಟ್ ಬುಕ್ ಅಲ್ಲಿ ಏನಿರುತ್ತೋ ಫಸ್ಟ್ ಡೇನೆ ನಾನು ಓದಿದ ತಕ್ಷಣನೇ ನೋಟ್ಸ್ ಮಾಡ್ಕೊಳಕ್ ಹೋಗ್ತೀರಾ. ಸೊ ಅವಾಗ ಏನಾಗುತ್ತೆ, ಸೊ ಟೆಕ್ಸ್ಟ್ ಬುಕ್ ಅಲ್ಲಿ ಇರೋದೇ ತರನೇ ಬರಿತಾ ಹೋಗ್ತೀರಾ. ಟೆಕ್ಸ್ಟ್ ಬುಕ್ ನೋಟ್ಸ್ ಯಾವ್ದು ಲೈಕ್ ಸಿಮಿಲರ್ ಅನ್ಸ್ತಾ ಹೋಗುತ್ತೆ. ಸೊ ಅಂಡ್ ರಿವಿಷನ್ ಮಾಡಲ್ಲ, ಜಸ್ಟ್ ಒನ್. ಅಂಡ್ ಟೈಡ್ ನೋಟ್ಸ್ ಲೈಕ್ ಫುಲ್ ಎಲ್ಲೆಲ್ಲ ಒಂದು ಆರ್ಗನೈಸ್ಡ್ ವೇ ಅಲ್ಲಿ ನೀವು ನೋಟ್ಸ್ ಮಾಡ್ಕೋಬೇಕಾಗುತ್ತೆ. ಅಂಡ್ ನೆಕ್ಸ್ಟ್ ಇಗ್ನೋರಿಂಗ್ ದ ಡಯಾಗ್ರಾಮ್ಸ್ ಅಂಡ್ ಫಾರ್ಮುಲಾಸ್ ಏನ್ ಕೇಳಲ್ಲ ಬಿಡಿ, ಡಯಾಗ್ರಾಮ್ಸ್ ಇದು ಇಂಪಾರ್ಟೆಂಟ್ ಅಲ್ಲ. ಅದೇನಾದ್ರೂ ಎಕ್ಸಾಮ್ ಅಲ್ಲಿ ಬಂತು ಅಂತಂದ್ರೆ ವಿಲ್ ಬಿ ನರ್ವಸ್, ಈಗ ಇದು ನಾನು ಓದೇ ಇಲ್ವಲ್ಲ ಅಂತಂದ್ಬಿಟ್ಟು ಬೇರೆ ಕ್ವಶನ್ಸ್ ಎಲ್ಲ ಏನಾಗುತ್ತೆ ಮರ್ತೋಗೋ ಚಾನ್ಸಸ್ ಇರುತ್ತೆ. ಸೊ ಆದಷ್ಟು ಈಗ್ಲಿಂದ ಇವತ್ತಿಂದಾನೇ ಸ್ಟಾರ್ಟ್ ಮಾಡಿದ್ರೆ ಸೊ ಎಲ್ಲಾದ್ರೂ ನೀವು ಅಟ್ಲೀಸ್ಟ್ ಈ ತರ ಕವರ್, ನಂಗೆ ಗೊತ್ತು ನಾನು ಇದು ಓದಿದ್ದೆ, ಅಷ್ಟು ತುಂಬಾ ನೆನಪಾಗಿಲ್ಲ ಅಂತಂದ್ರು ಗೊತ್ತಿತ್ತು ಅಂತ ಸ್ವಲ್ಪನಾದ್ರೂ ನೆನಪಿರುತ್ತೆ. ಓಕೆ, ನೆಕ್ಸ್ಟ್, ಸೊ ದಿಸ್ ಈಸ್ ದ 80 ಔಟ್ ಆಫ್ 80 ಸೈನ್ಸ್ ಸಬ್ಜೆಕ್ಟ್ ಅಲ್ಲಿ ನೀವೇನಾದ್ರೂ 80 ಔಟ್ ಆಫ್ 80 ಸಕ್ಸಸ್ಫುಲ್ ಆಗಿ ಸ್ಕೋರ್ ಮಾಡಬೇಕು ಅಂತಂದ್ರೆ ಸೊ ಈ ಪಾಯಿಂಟ್ಸ್ನೆಲ್ಲ ನೆನ್ಪಿಟ್ಕೊಳ್ಳಿ. ಸೊ ಇಟ್ಸ್ ವೆರಿ ಹೆಲ್ಪ್ಫುಲ್ ಆಗುತ್ತೆ ನಿಮ್ಗೆ. ಅಂಡ್ ಹೇಳ್ದಾಗ್ಲೇ ಫಸ್ಟ್ ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ನೀವು ಅಂತಂದ್ರೆ ಸೊ ಕಮಿಂಗ್ ಟು ದ ಟೆಕ್ಸ್ಟ್ ಬುಕ್. ಓಕೆ, ಟೆಕ್ಸ್ಟ್ ಬುಕ್ ಇಂದ ಸ್ಟಾರ್ಟ್ ಮಾಡ್ತೀರಾ. ನೆಕ್ಸ್ಟ್ ಸ್ಮಾರ್ಟ್ ನೋಟ್ಸ್ ನ ರಿವೈಸ್ ಮಾಡ್ತಾ ಬರ್ತೀರಾ. ಫಸ್ಟ್ ಬೇಸಿಕ್ ಸ್ಟೆಪ್ಸ್ ನಿಮ್ದು ಟೆಕ್ಸ್ಟ್ ಬುಕ್ ನ ರೀಡ್ ಮಾಡಕ್ ಸ್ಟಾರ್ಟ್ ಮಾಡೋದು. ಸೊ ನೆಕ್ಸ್ಟ್ ಸ್ಮಾರ್ಟ್ ನೋಟ್ಸ್ ನ ನೀವೇ ಪ್ರಿಪೇರ್ ಮಾಡ್ಕೊಂತೀರಾ. ನೆಕ್ಸ್ಟ್ ರಿವಿಷನ್. ಓಕೆ, ಆ ಸ್ಮಾರ್ಟ್ ನೋಟ್ಸ್ ನ ರಿವೈಸ್ ಮಾಡ್ತಾ ಏನಿಗೆ ಬರ್ಬೇಕು, 1 ಪೇಜ್, ಒಂದು ನೋಟ್ಸ್ ಅಲ್ಲಿ 1 ಪೇಜ್ ಅಲ್ಲಿ ನಿಮ್ದು ಹೇಗಿರ್ಬೇಕಂದ್ರೆ 1 ಚಾಪ್ಟರ್ ಇರ್ಬೇಕು. ನೆಕ್ಸ್ಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅವಾಗ ಸಾಲ್ವ್ ಮಾಡ್ಬೇಕು ಬರ್ಬೇಕು. ಸೊ ಫಸ್ಟ್ ಡೇನೆ ನೀವು ಟೆಕ್ಸ್ಟ್ ಬುಕ್ ಓದ್ಬಿಟ್ಟು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಇಟ್ಕೊಂಡು ಓಕೆ ಇದಿದ್ ಗೊತ್ತು ಅಂತಂದ್ರೆ ಸೊ ಆಗಲ್ಲ, ನಿಮ್ಗೆ ಕಾನ್ಫಿಡೆನ್ಸ್ ಬರಲ್ಲ. ಓಕೆ, ಕ್ವಶನ್ಸ್ ಗೊತ್ತು, ಈ ಕ್ವಶನ್ಸ್ ಗೊತ್ತಿಲ್ಲ ಅಂತ. ಓಕೆ, ಸೊ ದೆನ್ ಯು ವಿಲ್ ಗೆಟ್ 80 ಔಟ್ ಆಫ್ 80. ಓಕೆ, ಸೊ ಅವಾಗ ನಿಮಗೆ 80 ಔಟ್ ಆಫ್ 80 ಪಕ್ಕ ಬಂದೇ ಬರುತ್ತೆ ಈ ಫಾರ್ಮುಲಾಸ್ ಏನಾದ್ರು ಮಾಡಿದ್ರೆ. ಅಂಡ್ ಬಿ ಕನ್ಸಿಸ್ಟೆನ್ಸಿ. ಇವತ್ತು ನಾನು ಮಾಡಿಬಿಟ್ಟು ನೆಕ್ಸ್ಟ್ ಡೇ ಬಿಡೋದು, ಸೊ 2 ಡೇಸ್ ಆದ್ಮೇಲೆ ಮತ್ತೆ ಸ್ಟಾರ್ಟ್ ಮಾಡೋದು, ಅವಾಗ ಇದೆಲ್ಲ ಮರ್ತೋಗ್ಬಿಟ್ಟಿರುತ್ತೆ. ಸೊ ಇಟ್ಸ್ ಎ ವೆರಿ ಕೀವರ್ಡ್. ನಿಮ್ಮ ರೂಮಲ್ಲಿ ಕನ್ಸಿಸ್ಟೆಂಟಿ ಅಂತ ಬರ್ಕೊಂಡು ಅಂಡ್ ಕನ್ಸಿಸ್ಟೆನ್ಸಿ ಅಂಡ್ ಡಿಸಿಪ್ಲಿನ್ ಈ ವರ್ಡ್ ಎಲ್ಲ ನಿಮಗೆ ಆಲ್ಮೋಸ್ಟ್ ನೆನಪಾಗ್ತಾನೆ ಇರಬೇಕು. ಅಂಡ್ ಫಸ್ಟ್ ಸ್ಟಡಿ ಸ್ಮಾರ್ಟ್ ಅಂಡ್ ಸ್ಟೇ ಕಾನ್ಫಿಡೆನ್ಸ್. ಸ್ಮಾರ್ಟಾಗಿ ಸ್ಟಡಿ ಮಾಡಿ, ಹಾರ್ಡ್ ವರ್ಕು ಇರಲಿ, ಸ್ಮಾರ್ಟ್ ವರ್ಕು ಇರಲಿ. ಸೊ ಎವ್ರಿಥಿಂಗ್ ಮಿಕ್ಸ್ಡ್ ವಿತ್ ಅಪ್ ಅಂಡ್ ಗೆಟ್ ಯುವರ್ ಸ್ಕೋರ್. ಓಕೆ, 80 ಔಟ್ ಆಫ್ 80 ತಗೊಳ್ಳೇಬೇಕು ನೀವು. ಸೊ ದಿಸ್ ಇಸ್ ದ ಒಂದು ಫಾರ್ಮುಲಾ ಇರೋದು. ಸೊ ಇದನ್ನ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ಳಿ. ಸೊ ಇದೇ ತರ ನೆಕ್ಸ್ಟ್ ನಿಮಗೆ ನಾನು ಹೇಗೆ ಟಾಪರ್ ಹೇಗೆ ಒಂದು ಔಟ್ ಆಫ್ ಔಟ್ ಬರಬೇಕು ಅಂದ್ರೆ ಹೇಗೆ ಬರಿಬೇಕು ಅನ್ನೋದು ನಾನು ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಸೊ ಅದೇ ತರ ನೀವು ನೆಕ್ಸ್ಟ್ ಈಗ ಟೆಸ್ಟ್ ಏನಾದ್ರು ನಿಮ್ಮ ಸ್ಕೂಲಲ್ಲಿ ಸ್ಟಾರ್ಟ್ ಆದ್ರೆ ಸೊ ಅದೇ ತರ ಬರೆಯಕ್ ಪ್ರೆಸೆಂಟ್ ಮಾಡಕ್ ಟ್ರೈ ಮಾಡಿ. ಓಕೆ, ಸೊ ಅದು ಹೆಲ್ಪ್ಫುಲ್ ಆಗುತ್ತೆ ನಿಮಗೆ. ಸೊ ನೆಕ್ಸ್ಟ್ ವಿಡಿಯೋಗೆ ಸಿಗೋಣ. ಸೊ ಅಲ್ಲಿ ತನಕ ಇದೇ ತರ ಸ್ಟಡೀಸ್ನ ನೀವು ಸ್ಟಾಪ್ ಮಾಡಬೇಡಿ. ಸೊ ಕಂಟಿನ್ಯೂಸ್ ಆಗಿ ನೀವು ಸ್ಟಡಿನ ಮಾಡ್ತಾನೆ ಇರಬೇಕು ಅಂಡ್ ರಿವಿಷನ್ ಕೂಡ. ಸೊ ಅಲ್ಲಿ ತನಕ ಚೆನ್ನಾಗಿ ಓದಿ. ಓಕೆ, ಬೈ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ರೆಸ್ಟ್ ಮಾಡಿ, ಆರಾಮಾಗಿರಿ, ಹೆಲ್ತ್ ನೋಡ್ಕೊಳ್ಳಿ. ಓಕೆ, ಸೊ ಬಾಯ್.